ಸಾಗರದಲ್ಲಿ ಕಾರ್ಮಿಕನ ಭೀಕರ ಕೊಲೆಯಾಗಿದೆ. ಹೋಟೆಲ್ ಮಾಲೀಕನಿಂದಲೇ ವ್ಯಕ್ತಿಯ ಕೊಲೆಯನ್ನ ಮಾಡಲಾಗಿದೆ. ರೂಫ್ ಟಾಪ್ ಕೆಫೆಯಲ್ಲಿ ಕೆಲಸ ಮಾಡ್ತಿದ್ದ ಈ ವ್ಯಕ್ತಿ ಬಿಹಾರ ಮೂಲದ ಟಿಂಕು ಶರ್ಮಾನ ವ್ಯಕ್ತಿಯ ಹತ್ಯೆ ಆಗಿದೆ. ಕೆಫೆ ಮಾಲೀಕ ಇಮ್ರಾನ್ನಿಂದಲೇ ಹತ್ಯೆಯನ್ನ ಮಾಡಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಶಿವಮೊಗ್ಗ ಎಸ್ಪಿ ನಿಖಿಲ್ ವಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಹೋಟೆಲ್ ಮಾಲೀಕನೇ ತನ್ನ ಸಿಬ್ಬಂದಿಯನ್ನ ಮನಬಂದಂತೆ ಥಳಿಸಿ ಕೊಲೆ ಮಾಡಿರುವ ಘಟನೆ ವರದಿಯಾಗಿದೆ. ಸಾಗರ ನಗರದ ಶಿವಮೊಗ್ಗ ರಸ್ತೆಯಲ್ಲಿರುವ ರೂಫ್ ಟಾಪ್ ಕೆಫೆಯಲ್ಲಿ ಕೆಲಸ ಮಾಡ್ತಿದ್ದ ಬಿಹಾರ ಮೂಲದ ಟಿಂಕು ಶರ್ಮನ ಕೊಲೆ ಮಾಡಲಾಗಿದೆ. ಇಂದು ಬೆಳಗ್ಗೆ ಟಿಂಕು ಶರ್ಮನ ಶವ ಹೋಂಡಾ ಸಿಟಿ ಕಾರ್ನಲ್ಲಿ ಪತ್ತೆಯಾಗಿದೆ. ಕೆಫೆ ಮಾಲೀಕ ಇಮ್ರಾನ್ ಕೊಲೆ ಮಾಡಿದ ಆರೋಪಿ ಎಂದು ಗುರುತಿಸಲಾಗಿದೆ. ಕಳೆದ 7 ತಿಂಗಳ ಹಿಂದೆ ಬಿಹಾರದಿಂದ ಸಾಗರಕ್ಕೆ ಬಂದಿದ್ದ ಟಿಂಕು ಶರ್ಮಾ ಶೆಫ್ ಹಾಗೂ ಸರ್ವರ್ ಕೆಲಸ ಮಾಡಿಕೊಂಡಿದ್ದನು. ಪಕ್ಕದ ಅಂಗಡಿಯೊಂದಿಗೆ ಟಿಂಕುವಿನ ಸ್ನೇಹವಿತ್ತು. ಇದು ಮಾಲೀಕನಿಗೆ ಆಗಿ ಬರ್ತಿರಲಿಲ್ಲ ಎಂಬುದು ಸ್ಥಳೀಯರ ಮಾಹಿತಿಯಾಗಿದೆ. ಇದರ ಜೊತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಲೀಕ ಹಾಗೂ ಕಾರ್ಮಿಕನ ನಡುವೆ ನಿನ್ನೆ ರಾತ್ರಿಯಿಂದಲೂ ಜಗಳ ನಡೆದಿತ್ತು. ಬೆಳಗ್ಗೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಹಾಗೂ ಮೃತನ ನಡುವೆ ವಾಗ್ವಾದ ನಡೆದಿದೆ. ಈ ವೇಳೆ ಮಾಲೀಕನ ಇಮ್ರಾನ್ ಕೆಲಸದ ಅಳುವಿಗೆ ಹಲ್ಲೆ ಮಾಡಿದ್ದಾನೆ ಎಂದು ಎಸ್ಪಿ ನಿಖಿಲ್ ಪ್ರಾಥಮಿಕ ಮಾಹಿತಿ ನೀಡಿದ್ದಾರೆ. ಇನ್ನು ಆರೋಪಿ ಇಮ್ರಾನ್ ಪೊಲೀಸ್ ವಶದಲ್ಲಿದ್ದು ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಯಾಕೆ ಬಂದಿಲ್ಲ ಗೊತ್ತಲ್ಲ ಇಲ್ಲ അവിടെ റൂട്ട് ದಂಡ ಚೆಕ್ ಮಾಡಿದ್ದೆ ಶಿವಮೊಗ್ಗ ಎಲ್ಲ ಹೋಗ್ಕೊಂಡಿದ್ದಾರೆ ಈ ರೋಡಲ್ಲಿ ಹಲೋ ಇಲ್ಲ ಹಲೋ ಬಂದ್ಬಿಟ್ಟು ಟಿಂಕು ಅಂತ ಅವನು ಯಾರು ಅಕ್ಯೂಸ್ಡ್ ಇದ್ದಾನೆ, ಅಕ್ಯೂಸ್ಡ್ ಅವರ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಅಕ್ಯೂಸ್ಡು ಮತ್ತು ಇವ್ರಿಗೆ ಸ್ವಲ್ಪ ಹಿಂದಿನಿಂದಲೂ ಒಂಚೂರು ವಾಗ್ವಾದ ಇರುತ್ತೆ. ನಿನ್ನೆ ಅವನು ದುಡ್ಡು ಕಳ್ಳತನ ಮಾಡಿದ್ದಾನೆ ಅನ್ನೋ ಒಂದು ವಿಚಾರವಾಗಿ ಅವರಿಬ್ಬರಿಗೆ ಮತ್ತೊಮ್ಮೆ ವಾಗ್ವಾದ. ಅಕ್ಯೂಸ್ಡು ಅವನಿಗೆ ಅದ್ರ ಬಗ್ಗೆ 2-3 ಬಾರಿ ಕೇಳ್ತಾನೆ. ಕೇಳಿ ಅವನಿಗೆ ಕೋಲ್ ತೊಗೊಂಡು ಹೊಡಿತಾನೆ. ಮಲ್ಟಿಪಲ್ ಟೈಮ್ಸ್ ಹೊಡೆದಾದ್ಮೇಲೆ ಇವತ್ತು ಬೆಳಗಿನ ಜಾವ ಅವನಿಗೆ ಮತ್ತೊಮ್ಮೆ ಅವನಿಗೆ ಕೈಯಲ್ಲಿ ಕಪಾಳಕ್ಕೆ ಹೊಡೆದಾಗ ಅವಾಗ ಅವನು ಇಮಿಡಿಯೇಟಾಗಿ ಕುಸಿದು ಬೀಳ್ತಾನೆ. ಕುಸಿದು ಬಿದ್ದಾಗ ಏನು ಮಾಡಬೇಕು ಅಂತ ಅಕ್ಯೂಸ್ಡ್ಗೆ ಗೊತ್ತಾಗೋದು. ಅದರಿಂದ ಅವನು ಅಲ್ಲಿಂದ ಬಾಡಿನ ಗಾಡಿಯಲ್ಲಿ ಹಾಕ್ಕೊಂಡು ಅದನ್ನು ಇಲ್ಲಿಗೆ ತೊಗೊಂಡ್ಬರ್ತಾನೆ. ತೊಗೊಂಡು ಬಂದಾದಮೇಲೆ ಪೊಲೀಸರಿಗೆ ಮಾಹಿತಿ ಬರುತ್ತೆ ಈ ಥರ ಒಂದು ಘಟನೆ ನಡೆದಿದೆ ಅಂತ. ಹಾಗೆ ಪೊಲೀಸರು ಇಮಿಡಿಯೇಟಾಗಿ ಬಂದು ಇಲ್ಲಿ ಇವನ್ನ ಸೆಕ್ಯೂರ್ ಮಾಡಿಕೊಂಡು, ಅಕ್ಯೂಸ್ನ ಸೆಕ್ಯೂರ್ ಮಾಡಿಕೊಂಡು, ಈ ಸೀನ್ ಆಫ್ ಕ್ರೈಮ್ನ ಸೆಕ್ಯೂರ್ ಮಾಡಿಕೊಂಡು ಸದ್ಯಕ್ಕೆ ಆರೋಪಿಯನ್ನು ನಾವು ಇವಾಗ ನಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದೀವಿ. ಪ್ರಾಥಮಿಕವಾಗಿ
ಇದು ಒಂದು ದುಡ್ಡಿನ ವಿಚಾರವಾಗೇನೆ ಆಗಿರೋ ಒಂದು ಸಂಗತಿ. ಮಾಲೀಕ ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಜೊತೆ ನಡೆದ ವಾಗ್ವಾದ. ಆ ವಿಚಾರದಲ್ಲಿ ಮಾಲೀಕ ಅವನಿಗೆ ಹಲವಾರು ಬಾರಿ ಏಟ್ ಮಾಡಿದ್ದು, ಕಡ್ಡಿಯಲ್ಲಿ ಹೊಡಿತಾನೆ. ಹೊಡೆದಾದ್ಮೇಲೆ ಸ್ವಲ್ಪ ಡಿಹೈಡ್ರೇಷನ್ ಕೂಡ ಆಗಿದ್ದಂಗೆ ನಮಗೆ ಕಾಣ್ತಾ ಇದ್ದು. ಅವರ ಲಿಪ್ಸ್ ಎಲ್ಲ ನೋಡಿದ್ರೆ ಡಿಹೈಡ್ರೇಷನ್ ಆಗಿದೆ. ಅವನಿಗೆ ನೀರು ಕುಡಿಲಿಲ್ಲದ್ರಿಂದ ಆ ಥರ ಇನ್ನೂ ಹೆಚ್ಚು ನಮಗೆ ತೊಂದರೆ ಆಗಿದ್ದು. ಹಾಗೆ ಒಂದು ಪ್ರಾಣ ಬಿಟ್ಟಿದ್ದಾನೆ. ಅವ್ನು ಹೊಡೆದಿರೋ ಏಟ್ಗಳು ಎಲ್ಲ ನಮಗೆ ಒಂದು ಸ್ವಲ್ಪ ಮಾರ್ಕ್ಗಳೆಲ್ಲ ಸಿಕ್ಕಿದೆ. ಅದರ ಮೇಲೇ ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಆರೋಪಿಯನ್ನು ಸದ್ಯಕ್ಕೆ ನಾವು ಆಲ್ರೆಡಿ ಯಾವುದೇ ಆಯುಧಗಳು ಏನಿಲ್ಲ ಸರ್? ಇಲ್ಲ, ಬೇರೆ ಯಾವುದು ಏನು ಆಯುಧ ಇಲ್ಲ. ಅದಕ್ಕೆ ಇವಾಗ ಇನ್ನೂ ಮತ್ತೊಮ್ಮೆ ನಾವು ಇನ್ವೆಸ್ಟ್ ಮಾಡಿದಾಗ ಇನ್ನೂ ಡೀಟೇಲ್ ಗೊತ್ತಾಗುತ್ತೆ. ಪ್ರಾಥಮಿಕವಾಗಿ ಬೇರೆ ಯಾವ ಆಯುಧವನ್ನು ಕಂಡಿಲ್ಲ. ಒಂದು ಕೋಲ್ ಥರ ಒಂದು ಸ್ಟಿಕ್ ಏನಿದೆ, ಆ ಸ್ಟಿಕ್ಕಲ್ಲಿ ಮಲ್ಟಿಪಲ್ ಟೈಮ್ಸ್ ಹೊಡೆದಿರೋದು ಒಂದು ಗೊತ್ತಾಗಿದೆ. ಸರ್ ಮೃತ ಯಾವ ಊರು ಏನು ಸರ್? ಬಿಹಾರ್, ಪಾಟ್ನಾ ಅಲ್ಲಿ ಹತ್ರ ಬರುವ ಒಂದು ಬಲ್ಪುರ ಅಂತ ಒಂದು ವಿಲೇಜಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಅವನು ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು 6 ತಿಂಗಳ ಹಿಂದೆ ಬಂದು ಇಲ್ಲಿಂದ 6 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದ. ಅವನು ಮತ್ತು ಅವನ ಜೊತೆ ಇನ್ನೊಬ್ಬ ಬಂದಿದ್ದಾನೆ, ಅವನ ಕಸಿನ್. ಇವನಿಗೆ ವಯಸ್ಸು ಸುಮಾರು ಒಂದು 25ರಿಂದ 26 ಇರ್ಬೋದು. ಅವರೆಲ್ಲ ಇಲ್ಲಿ ಬಂದು ಒಂದು 6-7 ತಿಂಗಳಿಂದ ಕೆಲಸ ಮಾಡ್ತಾ ಇದ್ರು. ಸರ್ ಆರೋಪಿ ಹೆಸರು ಸರ್? ಆರೋಪಿ ಅದೇ ಇಮ್ರಾನ್ ಅಂತ. ಅವನು ಇಲ್ಲೇ ಸಾಗರದವನೇ ಆಗಿರ್ತಾನೆ. ಅವನು ಇಲ್ಲಿ ಒಂದು ರೂಫ್ ಟಾಪ್ ಕೆಫೆ ಅಂತ ಒಂದು ಇಟ್ಕೊಂಡು ಒಂದು ಗೇಮಿಂಗ್ ಝೋನನ್ನು ಇಟ್ಕೊಂಡಿರ್ತಾನೆ. ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸರ್ ಕೃತ್ಯದಲ್ಲಿ ಇಮ್ರಾನ್ ಒಬ್ಬನೇ ಇದ್ದಾನೆ, ಮತ್ತೆ ಯಾರಾದ್ರು ಸದ್ಯಕ್ಕೆ ಅವನು ಒಬ್ಬನೇ ಇರೋದು. ಯಾಕಂದರೆ ನಾವು ಅಲ್ಲಿ CCTV ಫುಟೇಜ್ ಎಲ್ಲ ಚೆಕ್ ಮಾಡಿದಾಗ ಅವನು ಒಬ್ಬನೇ ಇದ್ದಾನೆ ಅಂತ ಒಂದು ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿದೆ. ಅದ್ರಲ್ಲಿ ಮತ್ತೆ ಬೇರೆ ಯಾರು ಇನ್ವಾಲ್ವ್ ಇದ್ರು ಅಂತ ಅದನ್ನ ನಾವು ಆ್ಯಡ್ ಮಾಡ್ತೀವಿ. ಮತ್ತೆ ಗಾಯಾಳು ಯಾರು ಇದ್ದಾರೆ? ಅದು ಅವ್ನು ಕಂಪ್ಲೇನೆಂಟ್ ಇದ್ದಾರೆ. ಕಂಪ್ಲೇನೆಂಟ್ ಸೂರಜ್ ಅಂತ ಅವನಿದ್ದಾನೆ, ಅವನೇ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ. ಜೊತೆಗೆ ಇವರಿಬ್ಬರು ಒಟ್ಟಿಗೆ ಇದ್ದಿದ್ದು, ಇಬ್ಬರು ಒಟ್ಟಿಗೆ ಇದ್ದು ಆಗಿರೋ ಕೆಲಸ.